ನಿನ್ನೆ ಸಂಜೆ ಸುರಿದ ಭಾರಿ ಆಲಿಕಲ್ಲು ಮಳೆಯು ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲದೆ ಖ್ಯಾತ ಕ್ರಿಕೆಟಿಗರಿಗೂ ಬಾಲ್ಯದ ನೆನಪುಗಳನ್ನ ಮರಿಕಳಿಸುವಂತೆ ಮಾಡಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ಎಂಜಿ ರಸ್ತೆಯಲ್ಲಿ ಆಲಿಕಲ್ಲು ಮಳೆಯನ್ನ ಕಂಡು ಮಕ್ಕಳಂತೆ ಸಂಭ್ರಮಿಸಿದ ಅಪರೂಪದ ದೃಶ್ಯ ಕಂಡು ಬಂದಿದೆ. ವೆಂಕಟೇಶ್ ಪ್ರಸಾದ್ ಅವರು ನಿನ್ನೆ ಸಂಜೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳುತ್ತಿದ್ದಾಗ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದ ಬಳಿ ಇದ್ದಕ್ಕಿದ್ದಂತೆ ಜೋರಾದ ಆಲಿಕಲ್ಲು ಮಳೆ ಸುರಿಯಲಾರಂಭಿಸಿತು. ಮಳೆಯನ್ನ ಕಂಡು ಉತ್ಸಾಹ ತಡೆಯಲಾರದೆ ಅವರು ತಕ್ಷಣವೇ ತಮ್ಮ ಕಾರಿನಿಂದ ಕೆಳಗಿಳಿದು ರಸ್ತೆಗಿಳಿದಿದ್ದಾರೆ. ರಸ್ತೆಯಲ್ಲಿ ಬಿದ್ದಿದ್ದ ಆಲಿಕಲ್ಲುಗಳನ್ನ ಕೈಯಲ್ಲಿ ಹಿಡಿದು ಸಂಭ್ರಮಿಸಿದ ಅವರು ನಂತರ ಕಾರಿನೊಳಗೆ ಕುಳಿತು ಆಲಿಕಲ್ಲುಗಳನ್ನ ಬಾಯಿಗೆ ಹಾಕಿಕೊಂಡು ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ನಗರದ ಅತ್ಯಂತ ಜನನಿಬಿಡ ಎಂಜಿ ರಸ್ತೆಯಲ್ಲಿ ಓರ್ವ ಖ್ಯಾತ ಕ್ರಿಕೆಟಿಗ ಸಾಮಾನ್ಯ ಮಗುವಿನಂತೆ ಮಳೆಯಲ್ಲಿ ಆಟವಾಡುತ್ತಿರುವುದನ್ನ ಕಂಡು ದಾರಿ ಹೋಗರು ಆಶ್ಚರ್ಯಚಕಿತರಾಗಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರ ಈ ಸಹಜ ಮತ್ತು ಮುಗ್ಧ ಸಂಭ್ರಮದ ವಿಡಿಯೋ ಹಾಗೂ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇವೆ. You gotta take it in.